ಅನಂತಕುಮಾರ್ ಅವರು ನಿರ್ವಹಿಸುತ್ತಿದ್ದಂತಹ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸದಾನಂದ ಗೌಡರಿಗೆ ಸಿಕ್ಕಿದೆ. ಈಗ ಸದಾನಂದ ಗೌಡರು ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಸರ್, ಈ ಖಾತೆಯ ಬಗ್ಗೆ ನಿಮ್ಗೆ ಸಿಕ್ಕಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ, ಈಗಾಗಲೇ ಅನಂತಕುಮಾರರು ನಮ್ಮನ್ನು ಅಗಲಿದ ಮೇಲೆ ಸ್ವಲ್ಪ ಸಮಯಕ್ಕೆ ಇದರ ಜವಾಬ್ದಾರಿಯನ್ನು ನನಗೆ ಕೊಡುವಂಥದ್ದನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದರು. ಈಗಾಗಲೇ ಕಳೆದ 5 ವರ್ಷದಲ್ಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ನಮ್ಮ ಫರ್ಟಿಲೈಸರ್ಸು, ಅದೇ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಜನೌಷಧಿಗಳು ಜನರಿಗೆ ಸಿಕ್ಕುವಂಥ ದಿಟ್ಟ ಹೆಜ್ಜೆಗಳನ್ನು ಇಟ್ಟದನ್ನು ನೀವು ಕಂಡಿದ್ದೀರಿ. ನೀಮ್ ಕೋಟಿಂಗಿಂದ ಹಿಡಿದು ಬೇರೆ ಬೇರೆ ಫ್ಯಾಕ್ಟ್ರಿ ರಿವೈವಲಿಂದ ಹಿಡಿದು ಇವತ್ತು ಸುಮಾರು 5,000ದಷ್ಟು ಶಾಪ್ಸ್, ಜನೌಷಧಿ ಶಾಪ್ಗಳಲ್ಲಿ ಸುಮಾರು 15%ನಿಂದ 75-80%ವರೆಗೆ ಕಡಿಮೆ ವೆಚ್ಚದಲ್ಲಿ ಸಿಕ್ಕುವಂಥ ಔಷಧಿಗಳು, ಇದೆಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಇದನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಸರ್, ಕಳೆದ ಬಾರಿ ಅನಂತಕುಮಾರ್ ಅವರು ಈ ಖಾತೆ ಏನೋ ವಹಿಸ್ಕೊಂಡಾಗ ನಾನು ಅವ್ರ ಜೊತೆ ಕೂಡ ಸಂದರ್ಶನ ಮಾಡಿದ್ದೆ. ಆಗ ಅವರು ಹೇಳ್ತಾ ಇದ್ರು, ಹಿಂದೆ 5 ಜನ ಪ್ರಧಾನಮಂತ್ರಿಗಳು ಈ ಖಾತೆ ನಿರ್ವಹಿಸಿದ್ರು, ಅಂತ ಮಹತ್ವದ ಖಾತೆ ನನಗೆ ಸಿಕ್ಕಿದೆ ಅಂತೇಳಿ. ಸೊ ನಿಮಗೆ ಈ ಖಾತೆಯ ಮಹತ್ವ ಹೇಗೆ ಅಂತ ಅನ್ನಿಸ್ತಾ ಇದೆ? ಅಲ್ಲ, ಅದಕ್ಕೆ ನಾನು ಹೇಳಿದ್ದು, ಇವತ್ತು ದೇಶದಲ್ಲಿರುವಂಥ 60%, 65% ರೈತರಿಗೆ ಸಂಬಂಧಪಟ್ಟಂಥ ಖಾತೆ ಇದು. ಇಡೀ ದೇಶದ ಎಲ್ಲ 100% ಜನಗಳಿಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಡಿಮೆ ವೆಚ್ಚದ ಔಷಧಿಗಳನ್ನು ಸರಬರಾಜು ಮಾಡಲಿಕ್ಕೆ ಬೇಕಾದಂಥ ತಯಾರಿ ಮಾಡುವಂಥ ಒಂದು ಇಲಾಖೆ ಇದು. ಆದ ಕಾರಣ ಇದು ಎಲ್ಲ ವ್ಯಕ್ತಿಗಳನ್ನು ಮುಟ್ಟಬಲ್ಲಂಥ ಒಂದು ಇಲಾಖೆ ಆದ ಕಾರಣ ಹೆಚ್ಚು ಇದಕ್ಕೆ ಕೆಲಸ ಕಾರ್ಯಗಳಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಈ ಖಾತೆ ನಿಮ್ಗೆ ಹೊಸದಲ್ಲ, ಹಾಗಾಗಿ ನೀವು ಹೊಸ ಏನೋ ಆದ್ಯತೆಗಳೇನಿರ್ತವೆ, ನಿಮ್ಮ ಇನಿಷಿಯೇಷನ್ಗಳು ಏನಿರ್ತವೆ? ಅಲ್ಲ, ಇದರ ಬಗ್ಗೆ ನಾವು ಈ ಹೊಸ ಸರ್ಕಾರದಲ್ಲಿ ಇದರ ಪೂರ್ತಿ ಚಾರ್ಜ್ ತಗೊಂಡ ಮೇಲೆ ಇದನ್ನು ಅಧ್ಯಯನ ಮಾಡಿ ಹೊಸ ಹೆಜ್ಜೆಗಳನ್ನು ಇಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಮತ್ತು ಸರ್, ನಿನ್ನೆಯಿಂದನೂ ಸದಾನಂದ ಗೌಡ್ರ ಬಗ್ಗೆ ಚರ್ಚೆ ಆಗ್ತಿರೋದು ಏನಂತಂದರೆ, ಅವರು ಈಗ ಅನಂತಕುಮಾರ್ ಸ್ಥಾನ ತುಂಬಬೇಕು ಅಂತೇಳಿ. ಈಗ ಏನೋ ಖಾತೆ ವಿಷಯದಲ್ಲೂ ಕೂಡ ಅವ್ರು ನಿರ್ವಹಿಸ್ತಿದ್ದಂಥ ಖಾತೆನೇ ಸಿಕ್ಬಿಟ್ಟಿದೆ. ಸೊ ಇದರ ಬಗ್ಗೆ ಏನಂತ ವ್ಯಾಖ್ಯಾನ ಮಾಡ್ತೀವಿ? ಅಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ, ಕರ್ನಾಟಕಕ್ಕೆ ಮತ್ತು ಕೇಂದ್ರಕ್ಕೆ ರಾಜ್ಯದ ಎಲ್ಲ ವಿಚಾರಗಳಲ್ಲಿ ಅದನ್ನು ಮುಂಚೂಣಿಯಲ್ಲಿ ನಿಂತು ಆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇದೆ. ಈಗಾಗಲೇ ಒಂದು ಪ್ರತ್ಯೇಕವಾದಂಥ ಒಂದು ಗ್ರೀವೆನ್ಸ್ ಸೆಲ್, ಕರ್ನಾಟಕದ ಜನರ ಸಮಸ್ಯೆಯ ಬಗ್ಗೆ, ಕರ್ನಾಟಕ ರಾಜ್ಯದ ಸಮಸ್ಯೆಯ ಬಗ್ಗೆ ಒಂದು ಗ್ರೀವೆನ್ಸ್ ಸೆಲ್ಲನ್ನು ಓಪನ್ ಮಾಡಬೇಕು. ಅದಕ್ಕೆ 1-2 ಅಧಿಕಾರಿಗಳನ್ನು ನಿಯುಕ್ತಿ ಮಾಡಬೇಕು. ಕರ್ನಾಟಕ ರಾಜ್ಯದಿಂದ ಯಾರೇ ಬಂದರೂ ಕೂಡ ಅವರ ಸಮಸ್ಯೆಗಳನ್ನು ದೆಹಲಿಯಲ್ಲಿ ಪರಿಹಾರ ಮಾಡುವಂಥದ್ದು, ರಾಜ್ಯ ಸರ್ಕಾರದ ಯಾವುದೇ ಸಮಸ್ಯೆಗಳನ್ನು ಆದ್ಯತೆಯಲ್ಲಿ ತಗೊಂಡೋಗಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ರೀತಿಯಲ್ಲಿ ಅದಕ್ಕೊಂದು ಪ್ರತ್ಯೇಕವಾದಂಥ ಒಂದು ಸಣ್ಣ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಈಗಾಗಲೇ ಮಾಡಿದ್ದೇನೆ. ನನ್ನ ಜೊತೆ ಇರುವಂಥ ಇತರ ನನ್ನ ಕರ್ನಾಟಕದ 2-3 ಮಂತ್ರಿಗಳನ್ನು ಕೂಡ ಒಟ್ಟಿಗೆ ತಗೊಂಡು ಎಲ್ಲ MP ಗಳನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಹೊಸ ವ್ಯವಸ್ಥೆಗಳನ್ನು ಮಾಡ್ತೇವೆ. ಯಾರು ಎಲ್ಲಿ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆಗಳಿಲ್ಲ. ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕ ಒಂದು ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಿ ಅದರ ಮೂಲಕ ಪರಿಹಾರ ಕಂಡುಕೊಳ್ಬೇಕು ಅಂತ ನಿಶ್ಚಯಗಳನ್ನು ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಇವಿಷ್ಟು DV ಸದಾನಂದ ಗೌಡರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನು ಸಹಾಯ ಜೊತೆ ಧರಣೀಶ್ ಬುಕ್ನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಸೊ ಇದು ಕೇಂದ್ರ ಸಚಿವ ಸದಾನಂದ ಗೌಡ ಅವರ ಮಾತು. ಯಾಕಂದ್ರೆ ಈಗ ರಸಗೊಬ್ಬರ ಖಾತೆಯಲ್ಲಿ